ನಮ್ಮ ಆಕ್ಷೇಪ ಇರೋದು ಧರ್ಮಸ್ಥಳದ ಗೌರವಕ್ಕೆ ಚ್ಯುತಿ ತರುವಂತ ಷಡ್ಯಂತ್ರದ ವಿರುದ್ಧ. ತನಿಖೆ ಪಾರದರ್ಶಕವಾಗಿ ನಡೀಲಿ, ಪ್ರಾಮಾಣಿಕವಾಗಿ ನಡೀಲಿ. ತನಿಖೆಗೆ ಯಾರೂ ನಾವು ಅಡ್ಡಗಾಲಲ್ಲ. ಆದ್ರೆ ಧರ್ಮಸ್ಥಳಕ್ಕೆ, ಧರ್ಮಾಧಿಕಾರಿಗಳಿಗೆ ಮಸಿ ಬಳಿಯುವಂತ ಷಡ್ಯಂತ್ರ ಇದೆಯಲ್ಲ, ಆ ಷಡ್ಯಂತ್ರವನ್ನು ನಾವು ಸಹಿಸೋದಿಲ್ಲ. ಆ ಷಡ್ಯಂತ್ರದ ವಿರುದ್ಧ ಜನ ಸಿಡಿದಿರ್ತಾರೆ. ಅಲ್ಲಿ ಸತ್ಯಾಸತ್ಯತೆ ಪರಿಶೀಲನೆ ಆಗುತ್ತೆ. ತನಿಖೆ ಹಂತದಲ್ಲಿ ನಾವೇನು ಮಾತಾಡಲ್ಲ ತನಿಖೆ ಬಗ್ಗೆ. ಆದ್ರೆ ಷಡ್ಯಂತ್ರದ ಮಾಡೋದನ್ನ ಬಾಲ ಬಿಚ್ಚಿದ್ರೆ ಸಮಾಜ ಉತ್ತರ ಕೊಡುತ್ತೆ. ಎಷ್ಟು ದಿನ ಸಜ್ಜನರು ಸುಮ್ಮನಿದ್ದಾರೆ ಅಂತ ದುರ್ಜನರು ಮೆರಿಬಹುದು ಅಂದ್ರೆ ಅದು ಒಳ್ಳೆ ಒಳ್ಳೆ ಇದಲ್ಲ. ಆ ಷಡ್ಯಂತ್ರ ನಾವು ಒಪ್ಪಲ್ಲ, ಅಪಪ್ರಚಾರ ನಾವು ಒಪ್ಪಲ್ಲ. ಅಂದ್ರೆ ಈಗ ನೋಡ್ತಿರೋಂಥ ತನಿಖಾ ಹಂತವನ್ನ ನೋಡಿ ನಿಮ್ಗೆ ಏನ್ ಅನ್ಸುತ್ತೆ? ಪ್ರತಿದಿನ ಅಲ್ಲ, ಏನಂದ್ರೆ ನೋಡಿ, ಅವ್ರು ಏನ್ ಮಾಡ್ಬೇಕು ಮಾಡ್ಲಿ. ನಾವು ತನಿಖೆ ಹಂತದಲ್ಲಿ ಈಗ ಕಾಮೆಂಟ್ಸ್ ಮಾಡಕ್ ನಾವು ಹೋಗಲ್ಲ. ತನಿಖೆ ಪೂರ್ಣ ಆದ್ಮೇಲೆ ಹಾಲೇನು ನೀರೇನು, ಸತ್ಯ ಏನು ಸುಳ್ಳೇನು ಹೊರಗೆ ಬರುತ್ತೆ. ಆದ್ರೆ ಅದಕ್ಕೆ ಮುಂಚೆನೆ ಅಪಪ್ರಚಾರ ಮಾಡಿದ್ರಲ್ಲ, ಯಾರ ಹಂಗಾರೆ ಏನ್ ಬೇಕಾದ್ರೂ ಮಾತಾಡ್ಬೋದಾ? ಅಶ್ರದ್ಧೆ ನಿರ್ಮಾಣ ಮಾಡ್ಬೋದಾ? ಜನ ಗೌರವಿಸುವಂತ ವ್ಯಕ್ತಿತ್ವವನ್ನ ಜನರ ಬಗ್ಗೆ ತಪ್ಪು ಎಳೆಯೋದಕ್ಕೆ ಷಡ್ಯಂತ್ರ ಮಾಡಿದ್ರೆ ಸುಮ್ಮನಿರಕ್ಕಾಗತ್ತಾ? ನಮ್ದಿರೋದು ಆ ಷಡ್ಯಂತ್ರದ ವಿರುದ್ಧ. ನಮ್ಮ ಆಕ್ಷೇಪ ಇರೋದು ಧರ್ಮಸ್ಥಳದ ಗೌರವಕ್ಕೆ ಚ್ಯುತಿ ತರುವಂತ ಷಡ್ಯಂತ್ರದ ವಿರುದ್ಧ. ತನಿಖೆ ಪಾರದರ್ಶಕವಾಗಿ ನಡೀಲಿ, ಪ್ರಾಮಾಣಿಕವಾಗಿ ನಡೀಲಿ. ತನಿಖೆಗೆ ಯಾರೂ ನಾವು ಅಡ್ಡಗಾಲಲ್ಲ. ಆದ್ರೆ ಧರ್ಮಸ್ಥಳಕ್ಕೆ, ಧರ್ಮಾಧಿಕಾರಿಗಳಿಗೆ ಮಸಿ ಬಳಿಯುವಂತ ಷಡ್ಯಂತ್ರ ಇದೆಯಲ್ಲ, ಆ ಷಡ್ಯಂತ್ರವನ್ನು ನಾವು ಸಹಿಸೋದಿಲ್ಲ. ಆ ಷಡ್ಯಂತ್ರದ ವಿರುದ್ಧ ಜನ ಸಿಡಿದಿರ್ತಾರೆ. ಅಲ್ಲಿ ಸತ್ಯಾಸತ್ಯತೆ ಪರಿಶೀಲನೆ ಆಗುತ್ತೆ. ತನಿಖೆ ಹಂತದಲ್ಲಿ ನಾವೇನು ಮಾತಾಡಲ್ಲ ತನಿಖೆ ಬಗ್ಗೆ. ಆದ್ರೆ ಷಡ್ಯಂತ್ರದ ಮಾಡೋದನ್ನ ಬಾಲ ಬಿಚ್ಚಿದ್ರೆ ಸಮಾಜ ಉತ್ತರ ಕೊಡುತ್ತೆ. ಎಷ್ಟು ದಿನ ಸಜ್ಜನರು ಸುಮ್ಮನಿದ್ದಾರೆ ಅಂತ ದುರ್ಜನರು ಮೆರಿಬಹುದು ಅಂದ್ರೆ ಅದು ಒಳ್ಳೆ ಒಳ್ಳೆ ಇದಲ್ಲ. ಆ ಷಡ್ಯಂತ್ರ ನಾವು ಒಪ್ಪಲ್ಲ, ಅಪಪ್ರಚಾರ ನಾವು ಒಪ್ಪಲ್ಲ. ಅಂದ್ರೆ ಈಗ ನೋಡ್ತಿರೋಂಥ ತನಿಖಾ ಹಂತವನ್ನ ನೋಡಿ ನಿಮ್ಗೆ ಏನ್ ಅನ್ಸುತ್ತೆ? ಪ್ರತಿದಿನ ಅಲ್ಲ, ಏನಂದ್ರೆ ನೋಡಿ, ಅವ್ರು ಏನ್ ಮಾಡ್ಬೇಕು ಮಾಡ್ಲಿ. ನಾವು ತನಿಖೆ ಹಂತದಲ್ಲಿ ಈಗ ಕಾಮೆಂಟ್ಸ್ ಮಾಡಕ್ ನಾವು ಹೋಗಲ್ಲ. ತನಿಖೆ ಪೂರ್ಣ ಆದ್ಮೇಲೆ ಹಾಲೇನು ನೀರೇನು, ಸತ್ಯ ಏನು ಸುಳ್ಳೇನು ಹೊರಗೆ ಬರುತ್ತೆ. ಆದ್ರೆ ಅದಕ್ಕೆ ಮುಂಚೆನೆ ಅಪಪ್ರಚಾರ ಮಾಡಿದ್ರಲ್ಲ, ಯಾರ ಹಂಗಾರೆ ಏನ್ ಬೇಕಾದ್ರೂ ಮಾತಾಡ್ಬೋದಾ? ಅಶ್ರದ್ಧೆ ನಿರ್ಮಾಣ ಮಾಡ್ಬೋದಾ? ಜನ ಗೌರವಿಸುವಂತ ವ್ಯಕ್ತಿತ್ವವನ್ನ ಜನರ ಬಗ್ಗೆ ತಪ್ಪು ಎಳೆಯೋದಕ್ಕೆ ಷಡ್ಯಂತ್ರ ಮಾಡಿದ್ರೆ ಸುಮ್ಮನಿರಕ್ಕಾಗತ್ತಾ? ನಮ್ದಿರೋದು ಆ ಷಡ್ಯಂತ್ರದ ವಿರುದ್ಧ. ನಮ್ಮ ಆಕ್ಷೇಪ ಇರೋದು ಧರ್ಮಸ್ಥಳದ ಗೌರವಕ್ಕೆ ಚ್ಯುತಿ ತರುವಂತ ಷಡ್ಯಂತ್ರದ ವಿರುದ್ಧ. ತನಿಖೆ ಪಾರದರ್ಶಕವಾಗಿ ನಡೀಲಿ, ಪ್ರಾಮಾಣಿಕವಾಗಿ ನಡೀಲಿ. ತನಿಖೆಗೆ ಯಾರೂ ನಾವು ಅಡ್ಡಗಾಲಲ್ಲ. ಆದ್ರೆ ಧರ್ಮಸ್ಥಳಕ್ಕೆ, ಧರ್ಮಾಧಿಕಾರಿಗಳಿಗೆ ಮಸಿ ಬಳಿಯುವಂತ ಷಡ್ಯಂತ್ರ ಇದೆಯಲ್ಲ, ಆ ಷಡ್ಯಂತ್ರವನ್ನು ನಾವು ಸಹಿಸೋದಿಲ್ಲ. ಆ ಷಡ್ಯಂತ್ರದ ವಿರುದ್ಧ ಜನ ಸಿಡಿದಿರ್ತಾರೆ. ಅಲ್ಲಿ ಸತ್ಯಾಸತ್ಯತೆ ಪರಿಶೀಲನೆ ಆಗುತ್ತೆ. ತನಿಖೆ ಹಂತದಲ್ಲಿ ನಾವೇನು ಮಾತಾಡಲ್ಲ ತನಿಖೆ ಬಗ್ಗೆ. ಆದ್ರೆ ಷಡ್ಯಂತ್ರದ ಮಾಡೋದನ್ನ ಬಾಲ ಬಿಚ್ಚಿದ್ರೆ ಸಮಾಜ ಉತ್ತರ ಕೊಡುತ್ತೆ. ಎಷ್ಟು ದಿನ ಸಜ್ಜನರು ಸುಮ್ಮನಿದ್ದಾರೆ ಅಂತ ದುರ್ಜನರು ಮೆರಿಬಹುದು ಅಂದ್ರೆ ಅದು ಒಳ್ಳೆ ಒಳ್ಳೆ ಇದಲ್ಲ. ಆ ಷಡ್ಯಂತ್ರ ನಾವು ಒಪ್ಪಲ್ಲ, ಅಪಪ್ರಚಾರ ನಾವು ಒಪ್ಪಲ್ಲ. ಅಂದ್ರೆ ಈಗ ನೋಡ್ತಿರೋಂಥ ತನಿಖಾ ಹಂತವನ್ನ ನೋಡಿ ನಿಮ್ಗೆ ಏನ್ ಅನ್ಸುತ್ತೆ? ಪ್ರತಿದಿನ ಅಲ್ಲ, ಏನಂದ್ರೆ ನೋಡಿ, ಅವ್ರು ಏನ್ ಮಾಡ್ಬೇಕು ಮಾಡ್ಲಿ. ನಾವು ತನಿಖೆ ಹಂತದಲ್ಲಿ ಈಗ ಕಾಮೆಂಟ್ಸ್ ಮಾಡಕ್ ನಾವು ಹೋಗಲ್ಲ. ತನಿಖೆ ಪೂರ್ಣ ಆದ್ಮೇಲೆ ಹಾಲೇನು ನೀರೇನು, ಸತ್ಯ ಏನು ಸುಳ್ಳೇನು ಹೊರಗೆ ಬರುತ್ತೆ. ಆದ್ರೆ ಅದಕ್ಕೆ ಮುಂಚೆನೆ ಅಪಪ್ರಚಾರ ಮಾಡಿದ್ರಲ್ಲ, ಯಾರ ಹಂಗಾರೆ ಏನ್ ಬೇಕಾದ್ರೂ ಮಾತಾಡ್ಬೋದಾ? ಅಶ್ರದ್ಧೆ ನಿರ್ಮಾಣ ಮಾಡ್ಬೋದಾ? ಜನ ಗೌರವಿಸುವಂತ ವ್ಯಕ್ತಿತ್ವವನ್ನ ಜನರ ಬಗ್ಗೆ ತಪ್ಪು ಎಳೆಯೋದಕ್ಕೆ ಷಡ್ಯಂತ್ರ ಮಾಡಿದ್ರೆ ಸುಮ್ಮನಿರಕ್ಕಾಗತ್ತಾ? ನಮ್ದಿರೋದು ಆ ಷಡ್ಯಂತ್ರದ ವಿರುದ್ಧ. ನಮ್ಮ ಆಕ್ಷೇಪ ಇರೋದು ಧರ್ಮಸ್ಥಳದ ಗೌರವಕ್ಕೆ ಚ್ಯುತಿ ತರುವಂತ ಷಡ್ಯಂತ್ರದ ವಿರುದ್ಧ. ತನಿಖೆ ಪಾರದರ್ಶಕವಾಗಿ ನಡೀಲಿ, ಪ್ರಾಮಾಣಿಕವಾಗಿ ನಡೀಲಿ. ತನಿಖೆಗೆ ಯಾರೂ ನಾವು ಅಡ್ಡಗಾಲಲ್ಲ. ಆದ್ರೆ ಧರ್ಮಸ್ಥಳಕ್ಕೆ, ಧರ್ಮಾಧಿಕಾರಿಗಳಿಗೆ ಮಸಿ ಬಳಿಯುವಂತ ಷಡ್ಯಂತ್ರ ಇದೆಯಲ್ಲ, ಆ ಷಡ್ಯಂತ್ರವನ್ನು ನಾವು ಸಹಿಸೋದಿಲ್ಲ. ಆ ಷಡ್ಯಂತ್ರದ ವಿರುದ್ಧ ಜನ ಸಿಡಿದಿರ್ತಾರೆ. ಅಲ್ಲಿ ಸತ್ಯಾಸತ್ಯತೆ ಪರಿಶೀಲನೆ ಆಗುತ್ತೆ.
ತನಿಖೆ ಹಂತದಲ್ಲಿ ನಾವೇನು ಮಾತಾಡಲ್ಲ ತನಿಖೆ ಬಗ್ಗೆ. ಆದ್ರೆ ಷಡ್ಯಂತ್ರದ ಮಾಡೋದನ್ನ ಬಾಲ ಬಿಚ್ಚಿದ್ರೆ ಸಮಾಜ ಉತ್ತರ ಕೊಡುತ್ತೆ. ಎಷ್ಟು ದಿನ ಸಜ್ಜನರು ಸುಮ್ಮನಿದ್ದಾರೆ ಅಂತ ದುರ್ಜನರು ಮೆರಿಬಹುದು ಅಂದ್ರೆ ಅದು ಒಳ್ಳೆ ಒಳ್ಳೆ ಇದಲ್ಲ. ಆ ಷಡ್ಯಂತ್ರ ನಾವು ಒಪ್ಪಲ್ಲ, ಅಪಪ್ರಚಾರ ನಾವು ಒಪ್ಪಲ್ಲ. ಅಂದ್ರೆ ಈಗ ನೋಡ್ತಿರೋಂತ ತನಿಖಾ ಹಂತವನ್ನ ನೋಡಿ ನಿಮ್ಗೆ ಏನ್ ಅನ್ಸುತ್ತೆ? ಪ್ರತಿದಿನ ಅಲ್ಲ, ಏನಂದ್ರೆ ನೋಡಿ, ಅವ್ರು ಏನ್ ಮಾಡ್ಬೇಕು ಮಾಡ್ಲಿ. ನಾವು ತನಿಖೆ ಹಂತದಲ್ಲಿ ಈಗ ಕಾಮೆಂಟ್ಸ್ ಮಾಡಕ್ ನಾವು ಹೋಗಲ್ಲ. ತನಿಖೆ ಪೂರ್ಣ ಆದ್ಮೇಲೆ ಹಾಲೇನು ನೀರೇನು, ಸತ್ಯ ಏನು ಸುಳ್ಳೇನು ಹೊರಗೆ ಬರುತ್ತೆ. ಆದ್ರೆ ಅದಕ್ಕೆ ಮುಂಚೆನೆ ಅಪಪ್ರಚಾರ ಮಾಡಿದ್ರಲ್ಲ, ಯಾರ ಹಂಗಾರೆ ಏನ್ ಬೇಕಾದ್ರೂ ಮಾತಾಡ್ಬೋದಾ? ಅಶ್ರದ್ಧೆ ನಿರ್ಮಾಣ ಮಾಡ್ಬೋದಾ? ಜನ ಗೌರವಿಸುವಂತ ವ್ಯಕ್ತಿತ್ವವನ್ನ ಜನರ ಬಗ್ಗೆ ತಪ್ಪು ಎಳೆಯೋದಕ್ಕೆ ಷಡ್ಯಂತ್ರ ಮಾಡಿದ್ರೆ ಸುಮ್ಮನಿರಕ್ಕಾಗತ್ತಾ? ನಮ್ದಿರೋದು ಆ ಷಡ್ಯಂತ್ರದ ವಿರುದ್ಧ. ನಮ್ಮ ಆಕ್ಷೇಪ ಇರೋದು ಧರ್ಮಸ್ಥಳದ ಗೌರವಕ್ಕೆ ಚ್ಯುತಿ ತರುವಂತ ಷಡ್ಯಂತ್ರದ ವಿರುದ್ಧ. ತನಿಖೆ ಪಾರದರ್ಶಕವಾಗಿ ನಡೀಲಿ, ಪ್ರಾಮಾಣಿಕವಾಗಿ ನಡೀಲಿ. ತನಿಖೆಗೆ ಯಾರೂ ನಾವು ಅಡ್ಡಗಾಲಲ್ಲ. ಆದ್ರೆ ಧರ್ಮಸ್ಥಳಕ್ಕೆ, ಧರ್ಮಾಧಿಕಾರಿಗಳಿಗೆ ಮಸಿ ಬಳಿಯುವಂತ ಷಡ್ಯಂತ್ರ ಇದೆಯಲ್ಲ, ಆ ಷಡ್ಯಂತ್ರವನ್ನು ನಾವು ಸಹಿಸೋದಿಲ್ಲ. ಆ ಷಡ್ಯಂತ್ರದ ವಿರುದ್ಧ ಜನ ಸಿಡಿದಿರ್ತಾರೆ. ಅಲ್ಲಿ ಸತ್ಯಾಸತ್ಯತೆ ಪರಿಶೀಲನೆ ಆಗುತ್ತೆ. ತನಿಖೆ ಹಂತದಲ್ಲಿ ನಾವೇನು ಮಾತಾಡಲ್ಲ ತನಿಖೆ ಬಗ್ಗೆ. ಆದ್ರೆ ಷಡ್ಯಂತ್ರದ ಮಾಡೋದನ್ನ ಬಾಲ ಬಿಚ್ಚಿದ್ರೆ ಸಮಾಜ ಉತ್ತರ ಕೊಡುತ್ತೆ. ಎಷ್ಟು ದಿನ ಸಜ್ಜನರು ಸುಮ್ಮನಿದ್ದಾರೆ ಅಂತ ದುರ್ಜನರು ಮೆರಿಬಹುದು ಅಂದ್ರೆ ಅದು ಒಳ್ಳೆ ಒಳ್ಳೆ ಇದಲ್ಲ. ಆ ಷಡ್ಯಂತ್ರ ನಾವು ಒಪ್ಪಲ್ಲ, ಅಪಪ್ರಚಾರ ನಾವು ಒಪ್ಪಲ್ಲ. ಅಂದ್ರೆ ಈಗ ನೋಡ್ತಿರೋಂತ ತನಿಖಾ ಹಂತವನ್ನ ನೋಡಿ ನಿಮ್ಗೆ ಏನ್ ಅನ್ಸುತ್ತೆ? ಪ್ರತಿದಿನ ಅಲ್ಲ, ಏನಂದ್ರೆ ನೋಡಿ, ಅವ್ರು ಏನ್ ಮಾಡ್ಬೇಕು ಮಾಡ್ಲಿ. ನಾವು ತನಿಖೆ ಹಂತದಲ್ಲಿ ಈಗ ಕಾಮೆಂಟ್ಸ್ ಮಾಡಕ್ ನಾವು ಹೋಗಲ್ಲ. ತನಿಖೆ ಪೂರ್ಣ ಆದ್ಮೇಲೆ ಹಾಲೇನು ನೀರೇನು, ಸತ್ಯ ಏನು ಸುಳ್ಳೇನು ಹೊರಗೆ ಬರುತ್ತೆ. ಆದ್ರೆ ಅದಕ್ಕೆ ಮುಂಚೆನೆ ಅಪಪ್ರಚಾರ ಮಾಡಿದ್ರಲ್ಲ, ಯಾರ ಹಂಗಾರೆ ಏನ್ ಬೇಕಾದ್ರೂ ಮಾತಾಡ್ಬೋದಾ? ಅಶ್ರದ್ಧೆ ನಿರ್ಮಾಣ ಮಾಡ್ಬೋದಾ? ಜನ ಗೌರವಿಸುವಂತ ವ್ಯಕ್ತಿತ್ವವನ್ನ ಜನರ ಬಗ್ಗೆ ತಪ್ಪು ಎಳೆಯೋದಕ್ಕೆ ಷಡ್ಯಂತ್ರ ಮಾಡಿದ್ರೆ ಸುಮ್ಮನಿರಕ್ಕಾಗತ್ತಾ? ನಮ್ದಿರೋದು ಆ ಷಡ್ಯಂತ್ರದ ವಿರುದ್ಧ. ನಮ್ಮ ಆಕ್ಷೇಪ ಇರೋದು ಧರ್ಮಸ್ಥಳದ ಗೌರವಕ್ಕೆ ಚ್ಯುತಿ ತರುವಂತ ಷಡ್ಯಂತ್ರದ ವಿರುದ್ಧ. ತನಿಖೆ ಪಾರದರ್ಶಕವಾಗಿ ನಡೀಲಿ, ಪ್ರಾಮಾಣಿಕವಾಗಿ ನಡೀಲಿ. ತನಿಖೆಗೆ ಯಾರೂ ನಾವು ಅಡ್ಡಗಾಲಲ್ಲ. ಆದ್ರೆ ಧರ್ಮಸ್ಥಳಕ್ಕೆ, ಧರ್ಮಾಧಿಕಾರಿಗಳಿಗೆ ಮಸಿ ಬಳಿಯುವಂತ ಷಡ್ಯಂತ್ರ ಇದೆಯಲ್ಲ, ಆ ಷಡ್ಯಂತ್ರವನ್ನು ನಾವು ಸಹಿಸೋದಿಲ್ಲ. ಆ ಷಡ್ಯಂತ್ರದ ವಿರುದ್ಧ ಜನ ಸಿಡಿದಿರ್ತಾರೆ. ಅಲ್ಲಿ ಸತ್ಯಾಸತ್ಯತೆ ಪರಿಶೀಲನೆ ಆಗುತ್ತೆ. ತನಿಖೆ ಹಂತದಲ್ಲಿ ನಾವೇನು ಮಾತಾಡಲ್ಲ ತನಿಖೆ ಬಗ್ಗೆ. ಆದ್ರೆ ಷಡ್ಯಂತ್ರದ ಮಾಡೋದನ್ನ ಬಾಲ ಬಿಚ್ಚಿದ್ರೆ ಸಮಾಜ ಉತ್ತರ ಕೊಡುತ್ತೆ. ಎಷ್ಟು ದಿನ ಸಜ್ಜನರು ಸುಮ್ಮನಿದ್ದಾರೆ ಅಂತ ದುರ್ಜನರು ಮೆರಿಬಹುದು ಅಂದ್ರೆ ಅದು ಒಳ್ಳೆ ಒಳ್ಳೆ ಇದಲ್ಲ. ಆ ಷಡ್ಯಂತ್ರ ನಾವು ಒಪ್ಪಲ್ಲ, ಅಪಪ್ರಚಾರ ನಾವು ಒಪ್ಪಲ್ಲ. ಅಂದ್ರೆ ಈಗ ನೋಡ್ತಿರೋಂತ ತನಿಖಾ ಹಂತವನ್ನ ನೋಡಿ ನಿಮ್ಗೆ ಏನ್ ಅನ್ಸುತ್ತೆ? ಪ್ರತಿದಿನ ಅಲ್ಲ, ಏನಂದ್ರೆ ನೋಡಿ, ಅವ್ರು ಏನ್ ಮಾಡ್ಬೇಕು ಮಾಡ್ಲಿ. ನಾವು ತನಿಖೆ ಹಂತದಲ್ಲಿ ಈಗ ಕಾಮೆಂಟ್ಸ್ ಮಾಡಕ್ ನಾವು ಹೋಗಲ್ಲ. ತನಿಖೆ ಪೂರ್ಣ ಆದ್ಮೇಲೆ ಹಾಲೇನು ನೀರೇನು, ಸತ್ಯ ಏನು ಸುಳ್ಳೇನು ಹೊರಗೆ ಬರುತ್ತೆ. ಆದ್ರೆ ಅದಕ್ಕೆ ಮುಂಚೆನೆ ಅಪಪ್ರಚಾರ ಮಾಡಿದ್ರಲ್ಲ, ಯಾರ ಹಂಗಾರೆ ಏನ್ ಬೇಕಾದ್ರೂ ಮಾತಾಡ್ಬೋದಾ? ಅಶ್ರದ್ಧೆ ನಿರ್ಮಾಣ ಮಾಡ್ಬೋದಾ? ಜನ ಗೌರವಿಸುವಂತ ವ್ಯಕ್ತಿತ್ವವನ್ನ ಜನರ ಬಗ್ಗೆ ತಪ್ಪು ಎಳೆಯೋದಕ್ಕೆ ಷಡ್ಯಂತ್ರ ಮಾಡಿದ್ರೆ ಸುಮ್ಮನಿರಕ್ಕಾಗತ್ತಾ? ನಮ್ದಿರೋದು ಆ ಷಡ್ಯಂತ್ರದ ವಿರುದ್ಧ.